ನಾರಾಯಣಗೌಡರಿಗೆ ನಾರಾಯಣಗೌಡರಿಗೆ ಅದಷ್ಟೇ ದೀಪ ಅಷ್ಟೇ ಬರಪ್ಪ ಕನ್ನಡ ಹೋರಾಟದ ದಿಕ್ಕನ್ನ ಬದಲಿಸ್ತಕ್ಕಂಥ ಒಂದು ಕನ್ನಡ ತಾಯಿಯ ಸುಪುತ್ರ ನಮ್ಮ ಹಾಸನ ಜಿಲ್ಲೆಯ ಈ ಮಣ್ಣಿನ ಮಗ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರಿಗೆ ಇವತ್ತು 60ನೇ ವರ್ಷಕ್ಕೆ ಕಾಲಿಡುತ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು, ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ದಂಡಿನಹಳ್ಳಿ ಹೋಬಳಿ ಘಟಕದ ವತಿಯಿಂದ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಸಿ ನೀಡತಕ್ಕಂಥ ಕಾರ್ಯಕ್ರಮ ಹಾಗೂ ಹುಟ್ಟುಹಬ್ಬದ ಆಚರಣೆ ಮತ್ತು ಅನ್ನದಾನದ ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ಅನಿಲ್ ಮತ್ತು ಫೈಯವರು ಅವರೆಲ್ಲ ಹೋಬಳಿ ಘಟಕದ ಮುಖಂಡರುಗಳಿಗೆ ಬೆಟ್ಟದಪುರದ ಮಂಜಣ್ಣವರು ವಿಶೇಷವಾಗಿ ಊಟದ ವ್ಯವಸ್ಥೆ ಇವತ್ತು ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಕೋರ್ತಾ, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ದಂಡಿನಲ್ಲಿ ಹೋಬಳಿ ಘಟಕ ಏನಿದೆ ಇದು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಕನ್ನಡ ನಾಡು ನುಡಿ ಪರವಾಗಿ ಹೋರಾಟ ಮಾಡತಕ್ಕಂಥ ಶಕ್ತಿ ನೀವೆಲ್ಲ ಸಿಗಲಿ ಅಂತ ಹೇಳ್ತಾ, ಸನ್ಮಾನ್ಯ ನಮ್ಮೆಲ್ಲರ ಅಧ್ಯಕ್ಷರಾದಂಥ ನಾರಾಯಣಗೌಡರಿಗೆ ಸಾಯಿ ಚಾಮುಂಡೇಶ್ವರಿ ಆಯುರ್ ಆರೋಗ್ಯ ಕರ್ನಾಟಕ ರಕ್ಷಣಾ ವೇದಿಕೆಯ ಉದಯಪುರ ಹೋಬಳಿ ಘಟಕದ ವತಿಯಿಂದ ಈ ದಿನ ಕರ್ನಾಟಕದ ಹೆಮ್ಮೆಯ ಸುಪುತ್ರರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಆದಂಥ ಪ್ರೀತಿಯ ಅಣ್ಣ ಟಿ ಎ ನಾರಾಯಣಗೌಡರ 60ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಉದಯಪುರ ಹೋಬಳಿ ಘಟಕದ ಹಾಗೂ ಅಧ್ಯಕ್ಷರು ಅನಿಲ್ ಗೌಡ್, ಫಯಾಜ್ ಮತ್ತೆ ಹಬಿ ಮತ್ತೆ ಎಲ್ಲ ಹಿರಿಯ ನಮ್ಮ ಚಂದ್ರೇಗೌಡರು, ನಮ್ಮ ಯುವ ಘಟಕದ ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನ ಯೋಜನೆ ಮಾಡಿರ್ತಕ್ಕಂಥದ್ದು ತುಂಬಾ ಖುಷಿ. ಹಾಗಾಗಿ ಇವತ್ತು ತಾಲೂಕು ಘಟಕದಿಂದ ಎಲ್ಲ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರಾದಂಥ ಮಧು ಅವರು, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಸೋದರಿ ದ್ರಾಕ್ಷಾಣಿ ಅವರು, ಹಾಗೆ ಹರೀಶ್ ಅವರು, ಮತ್ತೆ ನಮ್ಮ ಯುವ ಘಟಕದ ಅಧ್ಯಕ್ಷರು, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಧರ್ಮರಾಜ್ ಅವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಜಿಲ್ಲೆಯ ಹಾಸನಾಂಬೆಯ ಹೊರಪುತ್ರ ಟಿ ಎ ನಾರಾಯಣಗೌಡರು ಇಡೀ ರಾಜ್ಯದಲ್ಲಿ ಕನ್ನಡವನ್ನ ಉಳಿಸ್ತಕ್ಕಂಥ, ಕನ್ನಡವನ್ನ ಬೆಳೆಸ್ತಕ್ಕಂಥ, ಜಲ ನೆಲ ಭಾಷೆಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಸಿಡಿದೇಳುವಂತ ಒಂದು ಸಿಂಹದ ಮರಿಯನ್ನ ನಮ್ಮ ಜಿಲ್ಲೆಯಿಂದ ಕಳಿಸ್ಕೊಟ್ಟಿದೀವಿ ಅಂದ್ರೆ ಅದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಅದು ನಮ್ಮ ಭಾಗ್ಯ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ಹಾಗಾಗಿ ಈ ಹುಟ್ಟುಹಬ್ಬದ ಅಂಗವಾಗಿ ಇಡೀ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳ ಆಶಯ ಒಂದೇ, ಟಿ ಎ ನಾರಾಯಣಗೌಡರು 100 ಕಾಲ ಸುಖವಾಗಿ ಬಾಳ್ಬೇಕು, ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಈ ನಾಡಿನ ಸೇವೆಯನ್ನ ಮಾಡಲಿಕ್ಕೆ ಮಾಡಿಕೊಡ್ಬೇಕು ಅವರಿಗೆ ಅಂತ ಹೇಳಿ ಮತ್ತೊಮ್ಮೆ ನಾನು ಎಲ್ರಿಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಶುಭ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಸಮರಸಿಂಹ ಅಣ್ಣ ಟಿ ಎ ನಾರಾಯಣಗೌಡರ ಜನ್ಮದಿನ ಅಂಗವಾಗಿ ಉದಯಪುರ ಗ್ರಾಮದಲ್ಲಿ ಫೋನ್ ಮಾಡಿ